ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನೋಡಿ, ಶಿವರಾತ್ರಿ ಫಲಾಹಾರಕ್ಕೆ ನಾನು ಒಂದು ವಿಶೇಷವಾದ ಪಾಯಸನ ಮಾಡಿದ್ದೀನಿ. ಇದು ಯಾವುದರಿಂದ ಮಾಡಿದ್ದು ಹೇಳಿ? ಪಾಸ್ತಾದಿಂದ. ಈ ಪಾಸ್ತಾ ಪಾಯಸ ನಂಗೆ ತುಂಬ ಇಷ್ಟ. ಇವತ್ತು ಉಪವಾಸಕ್ಕೆ ಅಂದರೆ ಫಲಾಹಾರಕ್ಕೆ ನಮ್ಮ ಮನೇಲಿ ಪಾಸ್ತಾ ಪಾಯಸನೇ ಮಾಡಿದ್ದೆ. ಇದನ್ನು ಮಾಡಲಿಕ್ಕೆ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸಿದ ಆ ಲೋಟದಲ್ಲಿ 1 ಲೋಟ ಆಗೋಷ್ಟು ಪಾಸ್ತಾನ ತಗೊಂಡಿದ್ದೀನಿ. ಪಾಸ್ತಾನ ನಾವು ಕುದಿಯೋ ನೀರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೋಬೇಕು. ನಾನಿಲ್ಲಿ ಶೆಲ್ ಪಾಸ್ತಾನ ತಗೊಂಡಿದ್ದೀನಿ. ಇಟಾಲಿಯಲ್ಲಿ ಇದನ್ನು ಕಾಂಕಿಲಿ ಪಾಸ್ತಾ ಅಂತ ಹೇಳ್ತಾರೆ. ಅಂದರೆ ಕಾಂಕ್, ಶಂಕುವಿನ ಅಥವಾ ಚಿಪ್ಪಿನ ಆಕಾರದಲ್ಲಿ ಇರ್ತಕ್ಕಂತಹ ಪಾಸ್ತಾ. ಈ ಪಾಯಸ ಮಾಡಲಿಕ್ಕೆ ಈ ಪಾಸ್ತಾನೇ ತುಂಬ ಸೂಟ್ ಆಗೋದು. ನೋಡಿ, ಈಗ ನೀರು ಚೆನ್ನಾಗಿ ಕುದೀತಾ ಇದೆ, ಹಾಗೆ ಪಾಸ್ತಾ ಬೇಯ್ತಾ ಇದೆ. ಪಾಸ್ತಾದಿಂದ ಸ್ಪೈಸಿಯಾಗಿರೋ ತಿಂಡಿಗಳನ್ನಷ್ಟೇ ಮಾಡ್ಬೋದು ಅಂದ್ಕೊಂಡಿದ್ವಲ್ಲ, ಪಾಯಸ ಮಾಡಿ ನೋಡಿ, ತುಂಬಾ ಸೂಪರಾಗುತ್ತೆ. ಈಗ ಪಾಸ್ತಾ ಬೆಂದಿದೆಯೋ ಇಲ್ಲೋ ಅಂತ ನಾನು ಒಂದು ಸ್ಪೂನಿನ ಸಹಾಯದಿಂದ ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ. ಪಾಸ್ತಾ ಭಾಳ ಈಸಿಯಾಗಿ ಬ್ರೇಕ್ ಆಗ್ತಾ ಇದೆ. ಇದು ಚೆನ್ನಾಗಿ ಬೆಂದಿದೆ. ಈಗ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು 5ರಿಂದ 10 ನಿಮಿಷ ಇದನ್ನು ಹೀಗೆ ಬಿಡಬೇಕು. ಒಂದು 10 ನಿಮಿಷ ಆದಮೇಲೆ ಇದನ್ನು ನಾವು ಸೋಸ್ಕೊಳ್ಳೋಣ. ಪಾಸ್ತಾ ಮಾಡೋದಾದರೆ ಇದಕ್ಕೆ ಇಮ್ಮಿಡಿಯೇಟ್ ನೀವು ಕೋಲ್ಡ್ ವಾಟರ್ ಹಾಕಬೇಕು. ಬಟ್ ಇದು ಪಾಯಸ ಮಾಡ್ತಾ ಇರೋದು ಮೆತ್ತಗಿದ್ದರೆ ತೊಂದರೆ ಇಲ್ಲ. ಪಾಸ್ತಾದಿಂದ ಸ್ಪೈಸಿ ಐಟಮ್ಸ್ ಮಾತ್ರ ಮಾಡಿ ತಿನ್ಬೋದು ಅಂದ್ಕೊಂಡಿದ್ವಲ್ಲ, ಈ ಪಾಯಸ ಮಾಡಿ ನೋಡಿ, ನೀವು ಪದೇ ಪದೇ ಮಾಡಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಈಗ ನೋಡಿ, ನಾನು ಯಾವ ಲೋಟದಲ್ಲಿ ಪಾಸ್ತಾ ತಗೊಂಡಿದ್ದೆ ಅದೇ ಲೋಟದಲ್ಲಿ 2 ಲೋಟ ಹಾಲನ್ನು ಈಗ ನಾನು ಕಾಯಿಸ್ಕೊತಾ ಇದ್ದೀನಿ. ಒಂದು ದಪ್ಪ ತಳದ ಪಾತ್ರೆಗೆ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಹಾಲು ಸಣ್ಣಗೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಕೈ ಆಡಿಸ್ತಾ ಇರಿ, ಇದು ಕೆನೆ ಕಟ್ಟಲಿಕ್ಕೆ ನಾವು ಬಿಡಬಾರ್ದು. ಈಗಿನ ಕಾಲದ ಮಕ್ಕಳು ಶಾವಿಗೆ ಪಾಯಸ, ಸೀಮೆ ಅಕ್ಕಿ ಪಾಯಸ ಅಥವಾ ಕಡಲೆಬೇಳೆ, ಹೆಸರುಬೇಳೆ ಪಾಯಸ ತಿನ್ನೋದೇ ಇಲ್ಲ. ಈ ಪಾಸ್ತಾ ಪಾಯಸ ಅಂತ ಸ್ಪೆಷಲ್ಲಾಗಿ ಮಾಡಿಕೊಟ್ಬಿಡಿ, ಚಪ್ಪರಿಸ್ಕೊಂಡು ತಿಂತಾರೆ. ಈಗ ಅದೇ ಲೋಟದಲ್ಲಿ 1/4 ಲೋಟದಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ವೇರಿ ಮಾಡ್ಕೊಳ್ಳಿ. ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು. ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದ್ದಾದಮೇಲೆ ಪಾಯಸಕ್ಕೆ ಬಾಡಿ ಬರಲಿಕ್ಕೆ ನೀವು ಕಾಯಿ ಹಾಲಾದರೂ ಹಾಕ್ಬೋದು, ಇಲ್ಲ ಮಲಾಯಿನ ಸಹ ಹಾಕ್ಬೋದು, ಅಂದರೆ ಖೋವಾನ ಸಹ ಹಾಕ್ಬೋದು. ನಾನಿಲ್ಲಿ ಖೋವಾ ಹಾಕ್ತಾಯಿದ್ದೀನಿ. ನೀವು ಸ್ವೀಟ್ ಖೋವಾ ಹಾಕೋದಾದರೆ ಸಕ್ಕರೆ ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಿ. ನಾನಿವತ್ತಿಲ್ಲಿ ಸ್ವೀಟ್ಲೆಸ್ ಖೋವಾ ಹಾಕ್ತಾಯಿದ್ದೀನಿ, ಹಾಗಾಗಿ ಸಕ್ಕರೆ ಬೇಕಾದಷ್ಟನ್ನೇ ನಾನು ಹಾಕಿದ್ದೀನಿ. ಖೋವಾನ ಹೀಗೆ ಸ್ವಲ್ಪ ಸೌಟಲ್ಲಿ ಪ್ರೆಸ್ ಮಾಡಿಬಿಟ್ಟು ಕರಗಿಸಿಕೊಳ್ಳಿ. ಅನಂತರ ಇದನ್ನು ಮತ್ತೆ ಕುದಿಲಿಕ್ಕೆ ಬಿಡಿ. ಈ ಖೋವಾ ಹಾಕೋದ್ರಿಂದ ಸಿಹಿ ಪದಾರ್ಥಕ್ಕೆ ಒಂದು ವಿಶೇಷವಾದ ಅರೋಮ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ಖೋವಾ ಬೇಕು ಅನಿಸ್ತು ತಿಕ್ನೆಸ್ಸಿಗೆ, ಮತ್ತೆ ಹಾಕಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಟೋಟಲಿ ನಾನು ಖೋವಾನ ಹಾಕಿದ್ದೀನಿ. ಇದನ್ನು ಹಾಕಿಬಿಟ್ಟು ಮತ್ತೆ ನಾನು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ಸ್ಟರ್ ಮಾಡೋದನ್ನು ಮರಿಬೇಡಿ, ತಳ ಹತ್ತೋ ಚಾನ್ಸಸ್ ಈಗ ಜಾಸ್ತಿ. ಚೆನ್ನಾಗಿ ಕುದ್ದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಪಾಸ್ತಾನ ಹಾಲಿಗೆ ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಆ ಸಿಹಿ ಅಂಶ ಎಲ್ಲ ಈ ಪಾಸ್ತಾ ಹೀರ್ಕೊಬೇಕು. ಅಷ್ಟರ ಮಟ್ಟಿಗೆ ನಾವು ಇದನ್ನು ಕುದಿಸ್ಬೇಕು. ಖೋವಾದಲ್ಲಿ ಸ್ವಲ್ಪ ಸಾಲ್ಟ್ ಅಂಶ ಇರುತ್ತೆ, ಹಾಗಾಗಿ ನಾನು ಸಾಲ್ಟ್ ಹಾಕಿಲ್ಲ. ಖೋವಾ ಹಾಕದೇ ಇದ್ದರೆ 1 ಪಿಂಚ್ ಸಾಲ್ಟ್ ಹಾಕ್ಕೊಬೋದು. ಇಲ್ಲಿ ನಾನೊಂದು ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಇದೇನು ನೋಡಿ, ಇವತ್ತು ಎಳ್ನೀರು ಕುಡಿದೆ, ಹಾಗೆ ಅದರ ಗಂಜಿನ ಮನೆಗೆ ತಂದೆ. ಪೇಪರ್ ಗಂಜಿ ತುಂಬ ತೆಳುವಾಗಿತ್ತು. ಇದನ್ನು ನಾನೀಗ ಮ್ಯಾಶ್ ಮಾಡಿಬಿಟ್ಟು ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಪಾಯಸದ ರುಚಿ ಹಾಗೆ ಅದರ ಘಮ ತುಂಬಾ ವಿಶೇಷವಾಗಿರುತ್ತೆ. ಎಳ್ನೀರಿನ ತಿರುಳಿಗೆ ನಾವು ಗಂಜಿ ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಿ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ಟರ್ ಮಾಡಬೇಕು. ಕಂಟಿನ್ಯೂಸ್ ಸ್ಟರ್ ಮಾಡ್ತಾನೆ ಇರಬೇಕು. ಖೋವಾ, ಹಾಲು ಎಲ್ಲ ಸೇರಿಬಿಟ್ಟು ತಳ ಬೇಗ ಹತ್ತಬಹುದು. ಈಗ ನೋಡಿ, ಪಾಯಸ ಚೆನ್ನಾಗಿ ಕುದೀತಾ ಇದೆ. ಹೀಗೆ ಒಂದು 8ರಿಂದ 10 ನಿಮಿಷ ಇದನ್ನು ಸಣ್ಣ ಉರಿಲಿ ಕುದಿಸೋಣ. ಆದರೆ ಇಲ್ಲಿ ಪಾಯಸ ಸ್ವಲ್ಪ ನೀರು ಅನ್ನಿಸ್ತಾ ಇದೆ. ನೀರು ಪಾಯಸನ ಇಷ್ಟಪಡೋರು ಹೀಗೆ ಇಟ್ಕೊಳ್ಳಿ. ಇಲ್ಲದೆ ಹೋದರೆ ಒಂದು ಅರ್ಧ ಸ್ಪೂನು
ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ನ ಕದರ್ಬಿಟ್ಟು ಪಾಯಸಕ್ಕೆ ಸೇರಿಸಿದರೆ ಪಾಯಸ ಮತ್ತಷ್ಟು ದಪ್ಪ ಬರುತ್ತೆ. ಈಗ ನೋಡಿ, ಕೊನೆಯದಾಗಿ ನಾನು ಪುಡಿ ಮಾಡಿರೋ ಏಲಕ್ಕಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕಿಬಿಟ್ಟು ಒಂದು ಸತಿ ಸ್ಟರ್ ಮಾಡಿ ಸ್ಟವ್ನ ಆಫ್ ಮಾಡಿ ಮುಚ್ಚಿಟ್ಬಿಡಿ. ನಂತರ ತುಪ್ಪದಲ್ಲಿ ಹುರಿದಿರೋ ಡ್ರೈ ಫ್ರೂಟ್ಸ್ನ ಹಾಕಿ. ನಾನು ಗೋಡಂಬಿ ದ್ರಾಕ್ಷಿ ಅಷ್ಟೇ ಹಾಕ್ತಾಯಿದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ನೂ ಸಹ ಇಲ್ಲಿ ಹಾಕ್ಕೋಬೋದು. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ತಿನ್ನಲಿಕ್ಕಂತೂ ಈ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮರೀದ ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.